ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಪ್ರಿನ್ಸೆಸ್ ಭಾವನಾ ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ತಮ್ನಲ್ಲಿ ನೋಡಿರೋ ಹಾಗೆಯೇ ಇವತ್ತು ನನ್ನ ಮಕ್ಕಳು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗಿದ್ದರು. 10 ಡೇಸ್ ಆಫ್ ಸ್ವಿಮ್ಮಿಂಗ್ ಕ್ಲಾಸ್. ಅಲ್ಲಿ ಯಾವ ರೀತಿ ಕಲಿತರು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪ್ರತಿದಿನವೂ ನಾನು ವಿಡಿಯೋ ಮಾಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇದು ನೋಡಿ, ಫಸ್ಟ್ ಡೇ ಭಾವನಾ ಸ್ವಿಮ್ ಮಾಡ್ತಿರೋ ವಿಡಿಯೋ. ನಮ್ಮ ಸಮೃದ್ಧ ಕೂಡ ಸ್ವಿಮ್ ಮಾಡ್ತಿದ್ದಾನೆ. ಸೊ ಅವರು ಟ್ರೈ ಮಾಡ್ತಿದ್ದಾರೆ. ಸೊ ಫಸ್ಟ್ ನಮಗೆ ಬೇಕಾಗಿದ್ದೇನೆಂದರೆ ಒಂದು ಕ್ಯಾಪು, ಒಂದು ಸ್ವಿಮ್ಮಿಂಗ್ದು ಅದು ರಿಂಗ್ ಬೇಕು. ಅದಿದ್ದರೆ ಮಕ್ಕಳು ಹೆದರ್ಕೊಳ್ಳಲ್ಲ. ಫಸ್ಟು ಅವರು ನೀರಲ್ಲಿರೋದನ್ನು ಪ್ರಾಕ್ಟೀಸ್ ಆಗಬೇಕು. ಅಲ್ಲಿ ಕಾಲಿಗೆ ನಿಲ್ತಿರಲಿಲ್ಲ. ಭಾವನಾಕಿನ ಜಾಸ್ತಿನೇ ಇದು ಸ್ವಿಮ್ಮಿಂಗ್ ಪೂಲಲ್ಲಿ ನೀರು. ಸೊ ನೋಡ್ತಿದ್ದೀರಲ್ಲ, ಅವಳು ಫಸ್ಟ್ ಡೇ ನೀರಲ್ಲಿ ಇಳಿದಿದ್ದಾಳೆ, ಹೆದರಿಕೆ ಇಲ್ಲಾರ್ದೇ. ನಾವು ನಮ್ಮ ಪಾಪುಗೂ ಕೂಡ ಕರ್ಕೊಂಡು ಹೋಗಿದ್ವಿ ಫಸ್ಟ್ ಡೇ, ಸುಮ್ಮನೆ ಕರ್ಕೊಂಡು ಹೋಗೋಣ ಅಂತ. ಅವನು ಕೂಡ ಆಟ ಆಡ್ತಾ ಇದ್ದಾನೆ. ಎಲ್ಲರೂ ಫಸ್ಟ್ ಡೇ ಸುಮ್ಮನೆ ಆಟ ಆಡೋದ್ರಲ್ಲೇ ಹೋಯಿತು, ಏನೂ ಪ್ರಾಕ್ಟೀಸ್ ಮಾಡಲಿಲ್ಲ. ಸುಮ್ಮನೆ ಟ್ರೈ ಮಾಡಿದರು ಅಷ್ಟೇ. ಎಲ್ಲರೂ ಹೋಗಿದ್ದರಿಂದ ಎಲ್ಲರೂ ಟೈಮ್ ಪಾಸ್ ಮಾಡಿದರು ಅಷ್ಟೇ. ಫಸ್ಟು ನೀರಲ್ಲಿ ಪ್ರಾಕ್ಟೀಸ್ ಆಗಬೇಕು ಅಂತ ನಾವು ಏನು ಜಾಸ್ತಿ ಫೋರ್ಸ್ ಮಾಡಲಿಲ್ಲ. ಸುಮ್ಮನೆ ಜಾಸ್ತಿ ಫೋರ್ಸ್ ಮಾಡಲಿಲ್ಲ ನಾವು. ಫಸ್ಟ್ ಡೇ ಹಾಗೆ ಆಡಿದರು. ನೋಡ್ತಿದ್ದೀರಲ್ಲ, ನೋಡಿ. ಒಂದು ಸ್ವಲ್ಪ ಹೊತ್ತರಲ್ಲೇ ಎಲ್ರಿಗೂ ನೀರಲ್ಲಿ ಪ್ರಾಕ್ಟೀಸ್ ಆಗೋಯ್ತು. ಒಂದೊಂದು ಮಕ್ಕಳು ತುಂಬಾ ಅಳ್ತಾರೆ. ನನ್ನ ಮಗಳು ಕೂಡ ಫಸ್ಟಲ್ಲಿ ಇಳಿಯಲ್ಲ ಅಂತ ಹಠ ಮಾಡಿದ್ಲು. ನಾವೇ ಏನೋ ಒಂದು ಧೈರ್ಯ ತುಂಬಿ ಹಾಗೆಲ್ಲ ಮಾಡಬಾರ್ದು ಅಂತೇಳಿ ಕಳಿಸಿದ್ವಿ. ಆಟ ಆಡಿದ್ಲು. ಸೊ ನೀವು ಕೂಡ ಅಷ್ಟೇ, ಮಕ್ಕಳಿಗೆ ಧೈರ್ಯ ತುಂಬಿದರೆ ಅವರು ಕೂಡ ಆಟ ಆಡ್ತಾರೆ. ಎಲ್ಲರೂ ಸ್ವಿಮ್ಮಿಂಗ್ನ ಕಲಿಸಿದ್ರೆ ಒಳ್ಳೆಯದು ಮಕ್ಕಳಿಗೆ. ಸೊ ನೋಡಿ, ಎಲ್ಲ ಮಕ್ಕಳು ಕೂಡ ನೀರಲ್ಲಿ ಫಸ್ಟ್ ಡೇ ಅಂತೂ ನೀರಲ್ಲಿ ಸುಮ್ಮನೆ ಇರೋ ಧೈರ್ಯ ಬಂದರೆ ಸಾಕು, ಇಷ್ಟು ಕೆಲಸ ಮಾತ್ರ ಫಸ್ಟ್ ಡೇ ಮಾಡಿದರು. ಇಲ್ಲಿ ಯಾರೂ ಕಲಿಸೋರು ಇರಲಿಲ್ಲ, ನಮ್ಮ ಮನೆಯವರೇ ಕಲಿಸಿದ್ರು. ಅವ್ರ ಮಾಮದವರು, ಅವರ ಅಪ್ಪ ಚಿಕ್ಕಪ್ಪದವರೇ ಸ್ವಿಮ್ಮಿಂಗ್ನ ಕಲಿಸೋಕ್ಕೆ ಅವರೇ ಬರ್ತಾಯಿದ್ರು. ಇಲ್ಲಿ ನೋಡಿ, ನಮ್ಮ ಪಾಪು ಕೂಡ ನೀಟಾಗಿ ಚೆನ್ನಾಗಿ ಆಟ ಆಡ್ತಾ ಇದೆ, ಪೃಥ್ವಿ. ಸೊ ನೋಡಿ, ನನ್ನ ಮಗಳು ಕೂಡ ಕೈ ಬಿಟ್ಟು ನೀರಲ್ಲಿ ಇರೋ ಧೈರ್ಯನೂ ಬಂತು. ಫಸ್ಟ್ ಡೇ ನಾವು ಮಾಡಿರೋದು ಇಷ್ಟೇ. ನೀರಲ್ಲಿ ಫಸ್ಟು ಮಕ್ಕಳಿಗೆ ಭಯ ಬರ್ದೇ ನೀರಲ್ಲಿ ನಿಂತ್ಕೊಳ್ಳೋ ಧೈರ್ಯ ಬರಬೇಕು. ಫಸ್ಟ್ ಡೇ ನಾವು ಮಾಡಿದ್ದು ಇಷ್ಟು. ಇದರಿಂದ ಝಲಕ್ ನೋಡಿ ಇಲ್ಲಿ. ಇದು ಬಂದು ಸೆಕೆಂಡ್ ಡೇ ನಾವು ಅವ್ರಿಗೆ ಸ್ವಿಮ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಡೇ ನಾವು ಕಲಿಸೋಕ್ಕೆ ಆ್ಯಕ್ಚುಲಿ ಶುರು ಮಾಡಿದ್ದೆ ಸೆಕೆಂಡ್ ಡೇ. ಇಲ್ಲಿ ನೋಡಿ ಆಡ್ತಾ ಇದ್ದಾರೆ. ಭಾವನಾ ಅಂತೂ ಅದನ್ನ ರಿಂಗ್ ಹಾಕ್ಕೊಂಡೇ ಆಡ್ತಾ ಇದ್ದಾಳೆ. ಅದು ಅವಳಿಗೆ ಇನ್ನೂ ಸ್ವಲ್ಪ ಹೆದರಿಕೆ ಇತ್ತು. ನನ್ನ ಮಗ ಸ್ವಲ್ಪ ಕಾಲು ನಿಲ್ಕೋದ್ರಿಂದ ಅವನು ಹೆದರಲಿಲ್ಲ. ಇಲ್ಲಿ ನೋಡಿ, ನನ್ನ ಅಳಿಯ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಕೈ ಹಿಡ್ದು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಏನಾದರೂ ಹೋಪ್ಸ್ ಬಿಡಬಾರ್ದು.
ಮಕ್ಕಳಲ್ಲಿ ನಾವು ಏನೋ ಒಂದು ಧೈರ್ಯ ತುಂಬತಾನೇ ಇರಬೇಕು. ಅವರು ಹೆದರ್ಕೋತಾನೆ ಇರ್ತಾರೆ. ಯಾಕಂದರೆ ನೀರಲ್ಲಿ ಅಂತಂದರೆ ಎಲ್ಲ ಮಕ್ಕಳು ಹೆದರೋದು ಕಾಮನ್ನೇ. ಸ್ವಲ್ಪ ನೀರು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹೆದ್ಕೊಂತಿದ್ರು. ನೋಡಿ ಭಾವನಾ ಅಂತೂ ಫ್ರೀಯಾಗಿ ಈಗ ಆಡ್ತಾ ಇದ್ದಾಳೆ. ಸೊ ನೋಡಿ, ಅಲ್ಲಿ ಕೂಡ ತುಂಬ ಮಕ್ಕಳು ಸಮ್ಮರ್ ವೆಕೇಷನ್ಸ್ ಇರೋದ್ರಿಂದ ತುಂಬ ಮಕ್ಕಳು ಸ್ವಿಮ್ಮಿಂಗ್ ಕಲಿಯೋಕ್ಕೆ ದಿನ ಬರ್ತಾಯಿದ್ರು. ನಾವು ಕೂಡ ಕಲಿಸ್ಲೇಬೇಕು ಅನ್ನೋ ಇದರಿಂದ ನಾವು ಹೋಗ್ತಾ ಇದ್ವಿ. ಸೊ ನೋಡಿ, ನಮ್ಮ ಮಗಳು ಈಗ ಅದನ್ನು ತೆಗೆದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೋಡಿ. ನೋಡಿ, ಇಲ್ಲೊಂದು ಹುಡುಗಿ ನೀರಲ್ಲಿ ತೇಲುವ ಕೌಶಲ್ಯ ಹೊಂದಿದ್ಲು. ಸೊ ನೋಡಿ, ನೀರಲ್ಲಿ ಈಗ ಆರಾಮಾಗಿ ಮಲಗಿದ್ದಾಳು. ನಮಗೂ ಕೂಡ ನೋಡಿ ಶಾಕ್ ಆಯಿತು. ನೋಡಿ, ಈಗ ನನ್ನ ಮಗಳು ಎದುರು ಧೈರ್ಯ ಮಾಡಿದ್ಲು. ಹಂಗೆ ಹೋಗ್ತಾ ಹೋಗ್ತಾ ಮಕ್ಕಳು ನಿಧಾನವಾಗಿ ಒಂದೊಂದು ಕಲಿತಾ ಹೋಗ್ತಾರೆ. ಇಷ್ಟು ಬಂದು ಸೆಕೆಂಡ್ ಡೇ. ನೆಕ್ಸ್ಟು ನಾವು ಥರ್ಡ್ ಡೇಗೆ ಬಂದ್ವಿ. ಥರ್ಡ್ ಡೇ ಭಾವನಾ ಅಂತೂ ದೂರಿಂದ ಓಡಿ ಎದುರಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಳು, ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಳು. ಆಟ ಆಡ್ತಾ ಇದ್ದಾರೆ. ಥರ್ಡ್ ಡೇ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪ್ರಾಕ್ಟೀಸ್ ಆಗಿ ಆಡ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಪ್ರಾಕ್ಟೀಸ್ ಆಯಿತು ಥರ್ಡ್ ಡೇ. ಅವರು ಎಗ್ರಿ ಎಷ್ಟು ನೀರಲ್ಲಿ ಮುಳುಗಿ ಎದ್ದೇಳ್ತಾರೋ ಅಷ್ಟು ಅವ್ರಿಗೆ ನೀರಲ್ಲಿ ಇರೋ ಭಯ ಕಡಿಮೆ ಆಗ್ತಾ ಹೋಗ್ತದೆ. ಉಸಿರು ಇಟ್ಕೊಳ್ಳೋ ಶಕ್ತಿನೂ ಜಾಸ್ತಿ. ಸೊ ಥರ್ಡ್ ಡೇ ಅಂತೂ ಅವರೆಲ್ಲ ಬೇಡ ಬೇಡ ನಿಂದ್ರ ಬೇಡ ಬಿಡಿ ಕಾಲು. ಹಾಂ ದೊಡ್ಡ ಬಿಡಿ ಕಾಲು. ಹಾಂ ಬಿಡಿ. ಹಾಂ ಬಾ ಬೇಡದು ಬೇಡ ನೋಡಗ ಎಲ್ಲರೂ ಚಂದ ಕಲ್ತ್ರು. ನೀನೆ ದೂರ್ಲಿಂದ ಬಂದೇಗ್ರಿ, ದೂರ ನಿಂದ್ರಿ ಸ್ವಲ್ಪ. ನೋಡು, ಕಣ ತೆಗಿಬೇಕು, ಕಾಣ್ಬೇಕಲ್ಲ. ಬೇಡ ಬೇಡ ಎಗ್ರು ಬೇಡ ಬಾವನ. ಎಷ್ಟು ಸಮಯ ಹೇಳ್ತೀನಿ, ಕಾಲು ಹಚ್ಚಿಬಿಡ ನೆಲಕಂತ ಕಣ್ಣೆ ಕುಳಿಸ್ತೀನಿ. ಕಣ್ ತೆಗಿ, ಕಾಣ್ಬೇಕ ಬೇಡ ಮುಂದೆ. ಈಗ ಮಾಡಿ ಜೋರು ಮಾಡು, ಫಾಸ್ಟ್ ಮಾಡು. ಮುಂದಕ್ಕೆ ಹೋಗ್ಲ ಕೈ ಮಾಡ ಕಾಲು ಬಿಟ್ಟು ತಪ್ಪು ಕಾಲು ನೆಲ ಕಚ್ಚಿಬಿಡಂತೆ ತಪ್ಪು. ಇಲ್ಲಿ ಬಾ, ಹಂಗೆ ಬಡ್ಕೊಂಡ್ ಬಾ, ಹಿಂದಕ್ಕೆ ಬಾ.
ಅಲ್ಲಿ ಜೋರ್ ಬಾ ಬಾಣ ಓಡ ಫೋರ್ತ್ ಡೇಗೆ ನನ್ನ ಮಗಳು ಹೆದರಿಕೆನೇ ಇಲ್ಲಾರ್ದಂಗೆ ಜಂಪ್ ಮಾಡಿದ್ದೇ ಮಾಡಿದ್ದು ಅವ್ರ ಕ್ಯಾಚ್ ಹಿಡಿದಿದ್ದೇ ಹಿಡಿದಿದ್ದು. ಸೊ ಫೋರ್ತ್ ಡೇ ಕಂಟಿನ್ಯೂಸ್ ಆಗಿ ಜಂಪ್ ಮಾಡಿ ಸ್ಟಾರ್ಟ್ ಮಾಡಿದಳು. ನೋಡ್ತಿದ್ದೀರಲ್ಲ ಹೇಗೆ ಮಗ ಮತ್ತು ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರು ಕೂಡ ಆ್ಯಕ್ಚುಲಾಗಿ ಚಿಕ್ಕವರಲ್ವ ಅವಳಿಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟರು. ಮಿಕ್ಕವರೆಲ್ಲ ಅವರವರೇ ಆಟ ಆಡ್ಕೋತಾ ಇದ್ರು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರು. 4 ಡೇಗೆಲ್ಲ ಅವ್ರು ಏನು ಮಾಡಿದ್ರು 3 to 4 ಸ್ಟೆಪ್ಸ್ ಸ್ವಿಮ್ ಮಾಡೋದನ್ನು ಕಲಿತರು. ಎಲ್ಲರೂ 3 to 4 ಸ್ಟೆಪ್ಸ್ ಸ್ವಿಮ್ ಮಾಡಿ ಮುಂದೆ ಹೋಗೋದನ್ನು ಕಲಿತರು. ಆದರೆ ಭಾವನೆ ಅಷ್ಟೇ ಕೈ ಮತ್ತು ಕಾಲನ್ನ ಈಜಾಡ್ಸೋದು ಕಲಿತಲು. ಸೊ ಆದ್ರೂ ಅವಳು ಮಾಡಿಸ್ತಾನೆ ನೋಡಿ ಕೊನೆಗೆ
ಬಾ ಟೈಮ್ ಎಷ್ಟಾಗಿದೆ 12. ಹಾಂ ಬಾ ಇಲ್ಲೇ ಬಾ ಇಲ್ಲಿಂದ ಬಿದ್ಲು ಕಾಲ್ ಬಿಡಿ ಕೈ ಬಿಡಿ ಕಾಲ್ ಬಿಡಿ ಬಿಡಲ್ಲ ಕಾಲ್ ಜಾರ್ತಾವ ಹಂಗೆ ಮಾಡಿದಂದ್ರ ಅಂಜಬೇಡ ಸಮ್ಮಿ ಈಜಾಡ 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 ಆಡ ಈಜಾಡ ಅಪ್ಪ ಅದರ ಆಡ ಬಾ ಬಾ ಜಲ್ದಿ ಬಾ ಜಲ್ದಿ ಬಾ ಮುಡುಕ್ಬೇಡ ಬಾ 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 ಬಿಡ್ತಿ ನೋಡು ಬಾ ಬಾ ಬೇಗ ಬಾ ಬೇಗ ಬಾ ಇದು ಒಂದು 5th ಡೇ ಸ್ವಿಮ್ಮಿಂಗ್ ಕ್ಲಾಸ್ನ ಸೆಷನ್ಸು 5th ಡೇ ಅಷ್ಟೊತ್ತಿಗೆಲ್ಲ ಏನು ಮಾಡಿದ್ರು ಮಕ್ಕಳೆಲ್ಲ ಆಟ ಆಡೋದನ್ನ ಕಲಿತರು. ಈ ಕಡೆ ನೋಡಿ ಈ ಕಡೆ ಆದಿ ಸಮರ್ಥ್ ಆಟ ಆಡ್ತಿದ್ದಾರೆ ಮತ್ತು ಸಮೃದ್ಧ ಕೂಡ ಈಜು ಆಡ್ತಿದ್ದಾನೆ. ನಾವು ಕ್ಯಾಪ್ ತೊಗೊಂಡಿರೋ ಇದು ಉದ್ದೇಶ ಬಂದು ಇಷ್ಟೇ, ಮಕ್ಕಳಿಗೆ ಶೀತ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ. ಶೀತ ಆಗಿ ಕಿವಿ ನೋವು ಬರುತ್ತೆ. ಒಂದೇ ದಿವಸದಲ್ಲೇ ಸಮೃದ್ಧಿಗೆ ಕಿವಿ ನೋವು ಬಂದಿತ್ತು. ಸೊ ಹಾಗಂತ ನಾವು ಸ್ವಿಮ್ಮಿಂಗ್ ಕ್ಲಾಸ್ನ ಕ್ವಿಟ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ನಾವೇನು ಮಾಡಿದ್ವಿ ಆಪ್ಷನ್ಸ್ ಆಗಿ ಕ್ಯಾಪ್ನ ತೊಗೊಂಡಿದ್ದೀವಿ. ಕ್ಯಾಪ್ ತೊಗೊಂಡ್ರೆ ಕಿವಿಯಲ್ಲಿ ನೀರು ಹೋಗೋದಿಲ್ಲ, ಕಿವಿಯಲ್ಲಿ ನೀರು ಹೋಗಿ ಹೋಗಿ ಕಿವಿ ನೋವು ಬರೋ ಚಾನ್ಸಸ್ ಇರುತ್ತೆ. ಸೊ ಮಕ್ಕಳಿಗೆ ತೊಗೋಬೇಕು. ಸೊ ಭಾವನೂ ಆಟ ಆಡ್ತಿದ್ದಾಳೆ. 5th ಡೇ ಅಷ್ಟೊತ್ತಿಗೆಲ್ಲ ಏನು ಮಾಡಿದ್ಲು, ಭಾವನಾ ಕೂಡ ಸ್ವಿಮ್ ಮಾಡೋದನ್ನ ಕಲಿತು 4 to 5 ಸ್ಟೆಪ್ಸು ಮುಂದಕ್ಕೆ ಹೋಗೋದನ್ನು, ಹೇಗೆ ಈಜುವುದು ಅನ್ನೋದನ್ನು ಕಲಿತ್ಲು, ಹೇಗೆ ತೇಲ್ಬೇಕು ನೀರಲ್ಲಿ ಮುಳುಗ್ದಿರ ಹೇಗೆ ತೇಲ್ಬೇಕು ಅನ್ನೋದನ್ನು ಕಲಿತ್ಲು ಭಾವನಾ ಕೂಡ. ಫೈನಲಿ ಎಲ್ಲರೂ ಈಜಾಡೋದು ಸ್ವಲ್ಪ ಮಟ್ಟಿಗೆ 5th ಡೇ ಅಷ್ಟೊತ್ತಿಗೆ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಈಜಬಹುದು ಅನ್ನೋ ಕಾನ್ಫಿಡೆನ್ಸು ಅವರಿಗೆ ಬಂತು. ಸ್ವಲ್ಪ ಆಯಾಸ ಅಂತೂ ಆಗ್ತಾ ಇತ್ತು. 4-5 ಸ್ಟೆಪ್ಸ್ ಹೋದಲ್ಲೆಲ್ಲ ಆಗ್ತಿತ್ತು. ಸೊ 6th ಡೇಗೆ ಬಂದ್ವಿ ನಾವೀಗ. 6th ಡೇ ಬರೋಷ್ಟರಲ್ಲಿ ಭಾವನಾ ಫುಲ್ ನೀರಲ್ಲಿರೋದನ್ನು ಅಭ್ಯಾಸ ಮಾಡಿಕೊಂಡು, ನೀರಂದರೆ ಹೆದರಿಕೆನೇ ಫುಲ್ ಕಂಪ್ಲೀಟಾಗಿ ಹೋಗ್ಬಿಟ್ಟಿತ್ತು. ಸೊ ಅಷ್ಟರಲ್ಲಿ ಅವಳು ಈಜೋದನ್ನು ಕಲ್ತಿದ್ದಳು. ಸ್ವಲ್ಪ ಮಟ್ಟಿಗೆ 4 to 5 ಸ್ಟೆಪ್ಸಿಂದ 6 to 7 ಸ್ಟೆಪ್ಸನ್ನ ಫಾರ್ವರ್ಡ್ ಮಾಡೋದನ್ನು ಕಲ್ತಳು. ಭಾವನಾ ಎಲ್ಲರೂ ಕಾನ್ಫಿಡೆನ್ಸಿಂದ ಈಜಾಡೋದನ್ನು ಕಲಿತರು. 5th ಡೇ ಬೆಟರ್ ಅವ್ರದವರೇ ಈಜು ತಾವೇ ಕಾನ್ಫಿಡೆನ್ಸಿಂದ ಮುಂದೆ ಟ್ರೈ ಮಾಡಿದ್ರು. ನೋಡಿ ಅವಳು ನನ್ನ ಹತ್ರ ಬಂದು ಅವ್ರ ಹತ್ರ ಹೋಗೋಷ್ಟು ಧೈರ್ಯ ಮಾಡಿದ್ಲು. ಏನೋ ಅವ್ಳು ಈಜು ಸ್ಟೈಲ್ ಒಂಥರ ಬೇರೆನೇ ಇತ್ತು. ಮತ್ತೆ ಸಾಗರ್ ಪಪ್ಪ ಅಲ್ಲಿ ಬಂದಿರೋ ಮಕ್ಕಳು ಇರಲಿಲ್ಲ. ಭಾವನಾಗೆ ಯಾಕಂದರೆ ಈಗ ಭಾವನಾಗೆ ಈಗ 5.5 years, ಈಗ LKG ಓದ್ತಾ ಇದ್ದಾಳೆ. ಈಗ ಪ್ರಮೋಟೆಡ್ ಟು 6th UKG. ಈಗ LKGಯಿಂದ UKGಗೆ ಪ್ರಮೋಟ್ ಆಗಿದ್ದಾಳೆ. ಈಗೇನು ಸಮ್ಮರ್ ವೆಕೇಷನ್ಸ್ ಎಲ್ಲ ಮುಗಿದ ಮೇಲೆ, ಸಮ್ಮರ್ ಹಾಲಿಡೇಸ್ ಮುಗಿದ ಮೇಲೆ ನೆಕ್ಸ್ಟು ಅವಳು ಬಂದದ್ದು UKG. ಸೊ ಇವಳೇ ಚಿಕ್ಕವಳು. ಅಲ್ಲಿ ಯಾರು ಚಿಕ್ಕ ಮಕ್ಕಳು
ಸೆವೆಂತ್ರಿ ಅಷ್ಟೊತ್ತಲ್ಲಿಗೆ ಎಲ್ಲರ ಜೊತೆ ಕಾಂಪಿಟೇಟ್ ಮಾಡಿ ಆಡೋಕ್ಕೆ ಶುರು ಮಾಡಿದ್ರು ಎಲ್ಲರೂ. ನೋಡಿ ಸಮೃದ್ಧ್, ಭಾವನ, ಸಮರ್ಥ್, ಆದಿ, ಅವರಪ್ಪ ಮತ್ತು ಅವ್ರ ಚಿಕ್ಕಪ್ಪ ಎಲ್ಲರೂ ಒಂದೇ ಸರಿಗೆ ಕಾಂಪಿಟೇಷನ್ಗೆ ತಯಾರಾಗಿಬಿಟ್ರು. ವೆರಿ ಗುಡ್ ಭಾವನಾ. ಸೊ ಎಲ್ಲರ ಜೊತೆ ಬಂತು, ಎಲ್ಲರೂ ಕಂಪ್ಲೀಟ್ ಆಗಿ ಕಲ್ತಿದ್ರು ಸೆವೆಂತ್. ನೋಡಿ ಹೇಗೆ ಆಡ್ತಾ ಇದ್ದಾರೆ ಅಂತ, ಹೇಗೆ ಜಂಪ್ ಮಾಡ್ತಾರೆ, ಹೇಗೆ ಡೈ ಹೊಡಿತಾರೆ. ಇಷ್ಟು ದಿನ ಇದೀಗ ನಾವು 4 to 4.5 ಮೀಟರ್ಸ್, ಈಗ ನಾವು ಈ ಕಡೆ ಬದಿಗೆ 5.9 ಮೀಟರ್ಸ್ ಇದೆ ಅದು ನೀರು. ಅಷ್ಟು ಈಜೋ ಕೊಳದಲ್ಲಿ ಭಾವನ ಈಜ್ತಿದ್ದಾಳೆ, ಸಮೃದ್ಧಿ ಈತಾ ಇದ್ದಾನೆ. ಫುಲ್ ಕಂಪ್ಲೀಟಾಗಿ ಅವರು ಇಷ್ಟೊತ್ತಿಗಾಗಲೇ ಸ್ವಿಮ್ಮಿಂಗ್ನ ಕಲ್ತಿದ್ರು. ನೋಡಿ ಹೇಗೆ ಆಡ್ತಾ ಇದ್ದಾರೆ. ಕೊನೆಗೂ ನಾವು 8th ಡೇಗೆ ಬಂದೇ ಬಿಟ್ವಿ. ಇದು ಬಂದು ಭಾವನಂಗೆ 8th ಡೇ ಸ್ವಿಮ್ಮಿಂಗ್ ಕ್ಲಾಸ್. ಕಾಲು ಚಂದ ಅಗಲ ಮಾಡ್ಬೇಕಮ್ಮ. ನಂದು ಒಂದು ಮಾಡುವ. ಮಾಡ್ತೀನಿ. ಕೈ ಹತ್ತಲೇ ಅಶ್ವಿನಕ್ಕ ನಂದು ವಿಡಿಯೋ. ಬರ್ರಿ ಬರ್ರಿ ಬರ್ರಿ, ಯಾರು ಫಸ್ಟ್? ಆರಾಮ್ಸೆ ಬಾನ, ಆರಾಮ್ಸೆ. ಭಾವನ ಫಸ್ಟ್. ವೆರಿ ಗುಡ್ ಭಾವನ. ಎಲ್ಲ ಕೈ ಎತ್ರಿ ಭಾವನಾ.
ಸೊ 9th ಡೇ ಬರೋಷ್ಟರಲ್ಲೇ ಅವರು ಫುಲ್ ಅವರಷ್ಟಕ್ಕೆ ಅವರೇ ಆಡ್ತಾ ಇದ್ದರು ಈಜನ್ನು. ನಾವು ಯಾರೂ ಹೆಲ್ಪ್ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ವಿ. ಅವರಷ್ಟೇ ಈಜೋದು, ಅವರಷ್ಟಕ್ಕೆ ಅವರೇ ಆಟ ಆಡೋದು ಕಲಿತರು. ಸೊ ಫೈನಲಿ ಅವರೆಲ್ಲರೂ ಈಜು ಕಲಿತರು. ನಾವು ನೆಕ್ಸ್ಟ್ ಡೇ 10th ಡೇಗೆ ಬಂದ್ವಿ, ಫೈನಲ್ ಡೇ. ಸೊ ಫೈನಲ್ ಡೇ ಅಷ್ಟೊತ್ತಿಗೆ ಅವರು ಫುಲ್ 5.9 ಮೀಟ್ರಿಂದ ಎತ್ತರದಲ್ಲಿ ನೀರು, ಅಷ್ಟು ಎತ್ತರ ಇತ್ತು, ನೀರು ಆಳ ಇತ್ತು. ನಾವು ಫಸ್ಟೆಲ್ಲ ಆ ಕಡೆ 4 to 4.5 ಅಲ್ಲೇ ಆಡ್ತಿದ್ವಿ. ಈಗ 5.9. ಅವರು ಸಣ್ಣ ಮಕ್ಕಳಿಗೆಲ್ಲ ನೀರು ನಿಲ್ಕೋದೇ ಇಲ್ಲ, ಅಲ್ಲಿ ಬಂದು ಜಿಗಿತಾ ಇದ್ದಾರೆ. ನಾವು 4 to 5th ಡೇಯಿಂದನೇ ಈ ಕಡೆ ಇಲ್ಲೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ ಮಕ್ಕಳಿಗೆ. ಇಲ್ಲಿ ಅವರು ಮಿನಿಮಮ್ ಏನಿಲ್ಲ ಅಂತಂದರು 30 to 40 ಟೈಮ್ಸ್ ಜಿಗಿದ್ದಾರೆ ಫೈನಲ್ ಡೇ 10th ಡೇ. ನೀವು ಕೂಡ ಮಕ್ಕಳಿಗೆ ಈ ಥರ ಈಜಿನ ಕೌಶಲ್ಯ ಕಲಿಸ್ರಿ, ಸ್ವಿಮ್ಮಿಂಗ್ನ ಕಲಿಸ್ರಿ ಮಕ್ಕಳಿಗೆ. ಏಕೆಂದರೆ ಎಲ್ಲೇ ಹೋದರೂ ನೀರಿನ ಭಯ ಇರೋದಿಲ್ಲ. ಎಲ್ಲೇ ಅಂಥ ಸಂದರ್ಭ ಸಿಚುವೇಶನ್ ಎದುರಾದರೂ ಕೂಡ ಅವರು ಈಜಿ ಬರ್ತೀವಿ ಅನ್ನೋಷ್ಟು ಕಾನ್ಫಿಡೆನ್ಸ್ ಅವರಲ್ಲಿ ನಾವು ಬೆಳೆಸಬೇಕು. ತಂದೆ ತಾಯಿಗಳಾದ ಕರ್ತವ್ಯ ನಾವು ಮಾಡಲೇಬೇಕಲ್ಲ. ಇದೇ ಥರ ನಾವು ಮಕ್ಕಳಿಗೆ ಕಲಿಸ್ಬೇಕು, ಬೆಳೆಸ್ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್. ಬೆಳೆಸಿ. ಸೊ ವಿಡಿಯೋ ಇಷ್ಟ ಆದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ವೆರಿ ಗುಡ್ ಭಾವನ, ವೆರಿ ಗುಡ್. ವೆಲ್ ಡನ್ ಅಮ್ಮ, ವೆಲ್ ಡನ್. ಮಾಡೆ ವಿಡಿಯೋ ಮಾಡಿ, ಅವ್ರ ಅವರಪ್ಪ ಮಾಡಿ 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 ಹಂಗೆ ಮಾಡಿ. ವೆರಿ ಗುಡ್ ಭಾವನಾ. ಅವರಪ್ಪ ಥರ್ಡ್ ಯಾರು? ಆದಿ ಸಾಗರ್ ಸಮ. ಎಲ್ಲ ರಿಂಗಿಂಗ್ ಮಾಡ್ರಿ. ನೀನು